ಡೈಲಿ ಮಾಡಿದ್ದೆ ಸ್ನ್ಯಾಕ್ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಮಾಡಿ ನೋಡಿ. ಇದರಲ್ಲಿ ತರಕಾರಿನೂ ಇರುತ್ತೆ, ಚೆನ್ನಾಗೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ರೆಸಿಪೀಸ್ ಆಫ್ ಮೈ ಕಿಚನ್. ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಫಸ್ಟು ನಾವು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಮಾಡ್ಕೋಬೇಕು. ಅದಕ್ಕೆ ಒಂದು 4 ಬ್ರೆಡ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಬ್ರೆಡ್ ಆದರೂ ಪರವಾಗಿಲ್ಲ. ನಾನಿಲ್ಲಿ 4 ಬ್ರೆಡ್ನ ತೊಗೊಂಡು ಕೋರ್ಸ್ ಪೌಡರ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು 3 ಆಲೂಗಡ್ಡೆ ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿ ಮತ್ತು ಕಾರ್ನ್ ಮತ್ತು ಬಟಾಣಿನ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ತರಿ ಥರ ಮಾಡಿಕೊಂಡು ಹಾಕ್ಕೋಬೇಕು. ನೆಕ್ಸ್ಟು ತುರಿದಿರ್ತಕ್ಕಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಕ್ಯಾರೆಟು ಮತ್ತು ಒಂದು ಸಣ್ಣಗೆ ಹಚ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಜೀರಾ ಪೌಡರ್ 1/4 ಟೀ ಸ್ಪೂನು ಮತ್ತು ಮೆಣಸಿನ ಪುಡಿ 1/4 ಟೀ ಸ್ಪೂನು, ರೆಡ್ ಚಿಲ್ಲಿ ಪೌಡರು 1/2 ಸ್ಪೂನು, ಕೊರಿಯಂಡರ್ ಪೌಡರ್ 1/2 ಸ್ಪೂನ್, ಸಾಲ್ಟು ಟೇಸ್ಟ್, ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ 1/2 ಟೇಬಲ್ ಸ್ಪೂನು. ಇದೆಲ್ಲ ಆಪ್ಷನಲ್ಲು, ತರಕಾರಿ ಮತ್ತು ಇದೆಲ್ಲ ಆಪ್ಷನಲ್ಲು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮಾಲ್ ಸೈಜ್ದು ಬಾಲ್ಸ್ ಸೈಜ್ದು ತೊಗೊಂಡು ಅದನ್ನು ಸ್ವಲ್ಪ ಫ್ಲ್ಯಾಟನ್ ಮಾಡಿ ಇಟ್ಕೋಬೇಕು. ಅದು ತುಂಬ ತೆಳ್ಳು ಇದೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಹಾಕಿ ಮಾಡ್ಕೋಬೋದು ಬೇಕಿದ್ರೆ. ಆಮೇಲೆ ಕಾರ್ನ್ ಸ್ಲರ್ರಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ನಾನು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1/2 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಗಂಟಿಲ್ದಿರೋ ಥರ. ಒಂದು ಕಟ್ಲೆಟ್ನ ತೊಗೊಂಡು ಆ ಕಾರ್ನ್ಫ್ಲೋರ್ ಸ್ಲರ್ರಿಗೆ ಹಾಕಿ ನೆಕ್ಸ್ಟು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಇಟ್ಕೋಬೇಕು. ನೀಟಾಗಿ ಕೋಟ್ ಆಗೋ ಥರ ಮಾಡಿ ಎಲ್ಲವೂ ಈ ಥರ ಮಾಡಿ ಒಂದು 30 ಮಿನಿಟ್ಸು ಫ್ರಿಡ್ಜಲ್ಲಿ ಇಟ್ಬಿಡಿ, ಸೆಟ್ ಆಗಲಿ ಅದು ನೀಟಾಗಿ. ನೆಕ್ಸ್ಟ್ ಇದನ್ನು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು, ಇಲ್ಲ ಡೀಪ್ ಫ್ರೈ ಆದರೂ ಮಾಡ್ಬೋದು. ಅದಕ್ಕೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ಶಾಲೋ ಫ್ರೈಗೆ. ಈಗ ಸೆಟ್ ಆಗಿರೋದನ್ನ ಒಂದೊಂದೇ ಕಟ್ಲೆಟ್ನ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟು ಟರ್ನ್ ಮಾಡಿಕೊಂಡು ಆ ಸೈಡನ್ನು ಸ್ವಲ್ಪ ಬೇಯಿಸ್ಕೊಂಡು ಎಲ್ಲದನ್ನೂ ಟರ್ನ್ ಮಾಡಿ ಆ ಸೈಡ್ ಕೂಡ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ಇವಾಗ ನಮಗೆ ಟೇಸ್ಟಿ ಆದಂಥ ಕಟ್ಲೆಟ್ ರೆಡಿ. ವೆಜಿಟೇಬಲ್ಸು ಕೂಡ ಇರುತ್ತೆ, ಹೆಲ್ದಿಯಾಗೂ ಇದೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.